ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ರಕ್ಷಣಾ ಹಾಸ್ಪಿಟಲ್ ನಮ್ಗೆ ಹೊಸದೊಂದು 22 ml 22 ml PRP ಬಂದಿದೆ. ಮೊದಲಿದ್ದಿತ್ತಲ್ವ ಮೊದಲಿದ್ದಿತ್ತು 8 ml 11 ml ಇರ್ತಿತ್ತು. ಈಗ 22 ml ಬಂದ. ಇದರಲ್ಲೇ 8 ml 11 ml 22 ml 3 ಆಗುತ್ತೆ. ಪ್ಲಸ್ 35 ml BMC ಅಂತ ಬರುತ್ತೆ. ಅದು PRP ಪ್ಲಸ್ ಅಂತಲೂ ಇದೆ, BMCನೂ ಆಗುತ್ತೆ. ಅಷ್ಟು ಇದರೊಳಗೆ ಆಗುತ್ತೆ. ಸೊ ಆಲ್ ಇನ್ ಒನ್ 8 ml 11 ml 22 ml 35 ml 4 ಕೂಡ ಇದರಲ್ಲಿ ಆಗುತ್ತೆ ಮೆಷಿನು. ಸೊ ಫಸ್ಟು ಈ ಥರ ನೋಡಿ, ಇಲ್ಲಿ ಪ್ಲಗ್ ಇದು ಪ್ಲಗ್ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಬಂದು ಯಾವ್ದಾರು ಒಂದು ಪ್ಲಗ್ ಆನ್ ಮಾಡ್ಕೋತೀರಾ. ಇದು 32 amps ದೊಡ್ಡದು ಪ್ಲಗ್ ಬೇಕಾಗುತ್ತೆ, ದೊಡ್ಡ ಪ್ಲಗ್ ಬೇಕಾಗುತ್ತೆ. 32 amps ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲ ಸಾಧಾರಣ ಮೆಷಿನ್ ಒಂದು ಕೊಟ್ಟಿರ್ತಾನೆ. ಇಲ್ಲಿ ಇದು ಆಫ್ ನೋಡಿ, ಇದನ್ನು ಈ ಥರ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ. ಇಲ್ಲಿ ಆನ್ ಆದ ತಕ್ಷಣ ಇಲ್ಲಿ ಆನ್ ಆಯಿತು. ಹೇಳಿ, ಕಂಟಿನ್ಯೂ ಮಾಡಿ. Yes, sir. This is 4000 maximum speed for this particular machine, and for us for PRP we need only 10 minutes. For BMC ಕನ್ನಡದಲ್ಲಿ BMC ಮಾತ್ರ 20 minutes ಸರ್. ಈ ಬಟನ್ ಏನಿದೆ ರೆಡ್ ಬಟನ್ ಆನ್ ಆಫ್, ಇದು ನಿಮಗೆ ವೇರಿಯೇಷನ್ ಮಾಡಬೇಕಂದ್ರೆ ಟೈಮರು ಅಥವಾ ಸ್ಪೀಡ್ನ ಮತ್ತೆ ವಾಪಸ್ ಪ್ರೆಸ್ ಮಾಡಿಬಿಟ್ರೆ ಸೆಟ್ ಆಗಿಬಿಡುತ್ತೆ. ಪ್ಲಸ್ ಆರ್ ಮೈನಸ್ ಇದೆ ಇದರಲ್ಲಿ. ತೋರಿಸಿ ಮಾಡಿ ಡೆಮೋ ಮಾಡಿ. ಪ್ಲಸ್ ಮೈನಸ್ ಮಾಡಿದರೆ ಕಡಿಮೆ ಆಗ್ತಾ ಬರುತ್ತೆ, ಓಕೆ. ಪ್ಲಸ್ ಮಾಡಿದರೆ ಜಾಸ್ತಿ ಆಗುತ್ತೆ. ದ ಸೇಮ್ ಥಿಂಗ್ ಈವನ್ ವಿತ್ ಪ್ಲಸ್ ಮಾಡಿದರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮೈನಸ್ ಮಾಡಿದರೆ ಕಡಿಮೆ ಆಗುತ್ತೆ. ಓಕೆ, ವಾಪಸ್ ಅದನ್ನೇ ಸ್ಪಿನ್ ಮಾಡಿಬಿಟ್ರೆ ನೆಕ್ಸ್ಟ್ ಇದು ಸೊ ಸ್ಟ್ಯಾಂಡರ್ಡ್ ಆಗಿ 4000 × 10 ಫಿಟ್ ಆಗುತ್ತೆ. ಅದನ್ನೇ ನಾವು ಉಪಯೋಗಿಸೋದು ಯಾವಾಗ ಮ್ಯಾಕ್ಸಿಮಮ್. ಇದನ್ನು ಚೇಂಜ್ ಆಗಿ 20 minutes BMCಗೆ ಓನ್ಲಿ ಫಾರ್ ಬೋನ್ ಮ್ಯಾರೋ ಕಾನ್ಸೆಂಟ್. ಬೋನ್ ಮ್ಯಾರೋ ಕಾನ್ಸೆಂಟ್ಗೆ ಇದನ್ನು 10 ಅದನ್ನು 20 ಮಾಡ್ತೀವಿ. ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಓಕೆ. ಇದನ್ನು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಡಿಜಿಟಲಿ ರನ್ ಆಗುತ್ತೆ. ಒನ್ಸ್ ಇಟ್ ಅಟೈನ್ಸ್ ದ ಸ್ಪೀಡ್ 4000ಗೆ ಬಂದಮೇಲೆ ಒಂದು ಬೀಪ್ ಸೌಂಡ್ ಕೊಡುತ್ತೆ ಇದರಲ್ಲಿ. ಅದು ಸ್ಪೀಡ್ ಬಂದ ತಕ್ಷಣ ಒಂದು RPM ಸರ್, ರೌಂಡ್ಸ್ ಪರ್ ಮಿನಿಟ್. ಎಸ್ ಸರ್. ಒಂದು ನಿಮಿಷಕ್ಕೆ 4000 ಟೈಮ್ ರೊಟೇಟ್ ಆಗುತ್ತೆ. ಮುಂಚಿನ 3500 ಆಗ್ತಾ ಇತ್ತು, 3200 ಆಗುತ್ತೆ ಸರ್. 200 ಆಗ್ತಾ ಇತ್ತು. ಇವಾಗ ಒಂದು ಬೀಪ್ ಸೌಂಡ್ ಕೊಡುತ್ತೆ ಸರ್ 4000 ಅಟೈನ್ ಆದ ತಕ್ಷಣ. ಓಕೆ, ನೆಕ್ಸ್ಟು 10 minutes ತಾನೇ ಆಟೋಮೆಟಿಕ್ ಆಫ್ ಆಗುತ್ತೆ. ಆಫ್ ಆಗುವವರೆಗೂ ನಿಮಗೆ ಇದನ್ನು ಟಚ್ ಮಾಡೋಂಗಿಲ್ಲ ಸರ್ ಯಾರು. ಒಂದ್ಸರಿ ಲೋಡ್ ಮಾಡಿಬಿಟ್ಬಿಡೋಣ, 10 minutes ಆಫ್ ಆಗುತ್ತೆ. ಸೊ ಈ ಥರ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಇದು ಆಫ್ ಬಟನ್ ಇದಲ್ವಾ? ಹಾಂ ಸರ್. ಆಫ್ ಆನ್ ಎರಡು ಆಫ್, ಆಮೇಲೆ ಶಬ್ದ ಬಂತು, ಇಲ್ಲಿ ಲಿಡ್ ಓಪನ್ ಆಗುತ್ತೆ. ಈಗ ಮತ್ತು ಆಫ್, ಈಗ ಆನ್ ಆಗಿತ್ತು ಸರ್. ಅಗೇನ್ ಜಸ್ಟ್ ಆಫ್ ಡಿಟ್, ಇಟ್ ವಿಲ್ ಶೋ. ಇದು ರೌಂಡ್ಸ್ ಪರ್ ಮಿನಿಟ್ ಡೌನ್ ಆಗ್ತಾ ಬರುತ್ತೆ. ಡೌನ್ ಆದಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ, ಎಂಡ್ ಅಂತ ಬರುತ್ತೆ. ಅಲ್ಲಿವರೆಗೂ ಓಪನ್ ಆಗಲ್ಲ ಅದು. ದೆನ್ ಇಟ್ ವಿಲ್ ಓಪನ್. ಒಂದು ನಿಮಿಷ ರೀ, ಎಸ್ ಸರ್, ನಿಮಿಷ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಆಪ್ಷನ್ ಇದೆ. ಇದನ್ನು ಹಿಂದೆ ಇಲ್ಲಿ ವೈಟ್ ಕಲರ್ದು. ಹಾಂ, ಬಟನ್ ಪ್ರೆಸ್ ಮಾಡಿದ್ರೆ ಓಪನ್. ನೀವು ಇಲ್ಲಿ ಬಿಡಿ, ಇದು ವೈಟ್ದು. ಹಿಂಗೆ ಈ ವೈಟ್ ರೋಡೆ ಇದೆ ನೋಡಿ, ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎತ್ತಬೇಕು. ಪ್ರೆಸ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಓಪನ್ ಆಗುತ್ತೆ ನೋಡಿ. ಹಿಂಗೆ ಮಾಡಿದಾಗ ಸೊ ಇಲ್ಲಿ ಓಪನ್ ಮಾಡೋದು ನೋಡಿ, ಇಲ್ಲಿ ಓಪನ್ ಆಗುತ್ತೆ ಆ ಥರ. ಸೊ ಅವಾಗಲೇ ಓಪನ್ ಆಗೋದು. ಸೊ ಇಲ್ಲಿ 4 ಇದೆ. ಸೊ 2 ದೊಡ್ಡದಕ್ಕೆ ನಾವು ಇದರ 22 ml ಯೂಸ್ ಮಾಡೋದು. ಇದರಲ್ಲಿ ಈ ಎರಡನ್ನು ಇದರಲ್ಲಿ 8 ml ಮತ್ತು 11 ml ಯೂಸ್ ಆಗುತ್ತೆ ನಿಮಗೆ. ಒಟ್ಟು 4 ಇದೆ. ಡಯಾಗ್ನಲ್ ಆಪೋಸಿಟ್ ಇರುತ್ತೆ. ಇವೆರಡು ದೊಡ್ಡದು, ಇವೆರಡು ಚಿಕ್ಕದ್ರಲ್ಲಿ 8 ml 11 ml ಉಪಯೋಗಿಸಾಗುತ್ತೆ. ಇವೆರಡರಲ್ಲೂ ನಾವು 22 ml ಅದನ್ನೇ ಓಪನ್ ಮಾಡಿದರೆ 35 ml ಕೂಡ ಆಗುತ್ತೆ. ಓಕೆ. ಸೊ ಯಾವಾಗಲೂ ಡಯಾಗ್ನಲಿ ಬ್ಯಾಲೆನ್ಸ್ ಹಾಕಬೇಕು. ಕೊಡಿ, ಒಂದು ಬ್ಯಾಲೆನ್ಸ್ ಕೊಡಿ. ಸೊ ಬ್ಯಾಲೆನ್ಸ್ ಒಂದು ಇದನ್ನು ಪರ್ಮನೆಂಟಾಗಿ ಇದೇ ಥರ ಪಿಂಕ್ ಕಲರ್ ಇಟ್ಬಿಟ್ಟಿರ್ತೀವಿ. ಸೊ ಪಿಂಕ್ ಕಲರ್ ಬ್ಯಾಲೆನ್ಸ್ಗೆ ಇಡಬೇಕು. 22 ml ನಾವೇನು ವಿಡ್ರಾ ಮಾಡ್ಕೊಂಬರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕ್ಬೇಕು. ಇಲ್ಲಿ ದೊಡ್ಡದೇ ನೋಡಿ, ಓಲ್ ದೊಡ್ಡದೇ, ಚಿಕ್ಕದಿದೆ. ಸೊ ಸಪೋಸ್ 8 ml ಹಾಕಿದ್ರೆ 8 ml ಇಲ್ಲಿಗೆ ಹಾಕಬೇಕು. ಬ್ಯಾಲೆನ್ಸ್ ಅದನ್ನು ಈ ಕಡೆ ಹಾಕ್ಕೋಬೇಕು. ಸೊ ಬ್ಯಾಲೆನ್ಸ್ ಹಾಕ್ಬಿಟ್ಟು ಮೆಷಿನ್ ಆನ್ ಆಗೋದು. ಇಲ್ಲಾಂದರೆ ಇಂಬ್ಯಾಲೆನ್ಸ್ ಅಂತ ಇಂಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಸೊ ಹತ್ರ ಬ್ಯಾಲೆನ್ಸ್ಗೆ ಹಾಕ್ಬಿಟ್ಟು ಆನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು 4000 RPM 10 minutes is a standard for PRP.
ಬಿ ಎಮ್ ಸಿಗೆ ಮಾತ್ರ 20 ಮಿನಿಟ್ಸು. ಸೇಮ್ 4000 20 ಮಿನಿಟ್ಸು. ಸೊ ಎರಡೇ ವ್ಯಾಲ್ಯೂಸ್ ಇದ್ರಲ್ಲಿ ಬರೋದು ಬೇಸಿಕಲಿ. ಸೊ 4000 RPM ಫಿಕ್ಸ್ಡು, PRP ಆಗಲಿ BMC ಅಲ್ಲಿ ಫಿಕ್ಸ್ಡ್ ಅಷ್ಟೇ. ಟೈಮಿಂಗ್ಸ್ ಮಾತ್ರ ಬೇರೆ ಆಗುತ್ತೆ. PRP 10 ಮಿನಿಟ್ಸ್ ಆಗುತ್ತೆ, ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ BMC ಏರೋ ಉಪಯೋಗಿಸೋದು ತಲೆ ಕೆಡ್ಸ್ಕೊಳ್ಳೋದು ಬೇಡ, 20 ಮಿನಿಟ್ಸ್. ಅದರ್ವೈಸ್ 4010 ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಅದು ಫಿಕ್ಸ್ಡ್ ಯಾವಾಗಲೂ. ಓಕೆ. ಆಮೇಲೆ ಏನಾಗುತ್ತೆ, ಇದು ಜೆಲ್ ಮೇಲ್ ಬರುತ್ತೆ. ಇದರಲ್ಲಿ ಇದೇನಿದೆಯಲ್ಲ ಮೇಲಿಂದು ನಾವು 10 ml ಸಿರಿಂಜ್ ಕೊಟ್ಟಿರ್ತೀವಿ. ಇದರಲ್ಲಿ 10 ml ತೆಗೆದು ಉಳಿದು 4.5 to 5 ml ಉಳಿದಿರುತ್ತೆ ಸರ್ ನಿಮಗೆ. ದ್ಯಾಟ್ ಯು ಹ್ಯಾವ್ ಟು. ಸೊ ಫಸ್ಟ್ 10 ml ತೆಗೆದು ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಮಾಡಿಬಿಟ್ರೆ ನಿಮಗೆ 4.5 to 5 ml ಇರುತ್ತೆ ಸರ್. ಸೊ ಕೆಳಗಡೆ ಇರೋದು ತೊಗೋಬೇಕು, ಅದನ್ನ ಮಿಕ್ಸ್ ಮಾಡಬೇಕು, ಸುಮ್ಮನೆ ಡೈರೆಕ್ಟ್ ತೊಗೋಬೇಕು. ಆಮೇಲೆ ಸರ್ ನೀವು ಮೇಲಿನ 10 ml ತೆಗೆದ್ಮೇಲೆ ಸೇಮ್ ವೇ ವಾಟ್ ಯು ಆರ್ ಡೂಯಿಂಗ್ ರೈಟ್ ನಾವು. ಸೊ ಇದ್ರಲ್ಲಿ ನೆನ್ಪಿಟ್ಕೋಬೇಕು, 22 ml ಫಸ್ಟು 10 ml ಡಿಸ್ಕಾರ್ಡ್ ಮಾಡಿಬಿಡ್ಬೇಕು. ಮೇಲ್ಗಡೆ ಇದನ್ನು ಈ ಪಾಟ್ನ ಎಸ್ಬಿಡ್ಬೇಕು ತೆಗೆದು. ಆಮೇಲೆ ಇದನ್ನು ಸ್ವಲ್ಪ ಜೆಂಟ್ಲಾಗಿ ಮೂವ್ಮೆಂಟ್ ಮಾಡಿ ಆಮೇಲೆ ಮಿಕ್ಕಿದ್ದನ್ನ 4-4.5 ml ತೊಗೋಬೇಕು. ಅದನ್ನು PRP ಅಂತ ಲೇಬಲ್ ಮಾಡಿ ಕೊಡಬೇಕು. ಲೇಬಲ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡಿ ಕೊಡಬೇಕು. ಎಸ್ ಸರ್. ಇವನ್ 35 ml ಅಲ್ಲಿ 6 ml ಬರುತ್ತೆ. 35 ml ತೊಗೊಂಡು ಅದ್ರಲ್ಲಿ 6 ml ಬರುತ್ತೆ. ಇದರಲ್ಲಾದರೆ 4.5 ml ಬರುತ್ತೆ. ಓಕೆ, ಅಷ್ಟೇನಾ? ಎಸ್. ಡನ್. ಥ್ಯಾಂಕ್ ಯು.